ಹಲೋ. ಏನಮ್ಮ ಎಲ್ಲಿದ್ಯಾ? ಇಲ್ಲೇ ಸ್ವಲ್ಪ ಕೆಲಸದ ಮೇಲೆ ಹೊರಗಡೆ ಬಂದಿದ್ದೆ. ದುಡ್ಡಿಂದ ಹೇಳಿದ್ನಲ್ಲ, ಏನ್ ಮಾಡ್ದೆ? ಗುರು, ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ. ಇನ್ನೊಂದ್ ಸ್ವಲ್ಪ ದಿನ ಟೈಮ್ ಬೇಕು. ಇಲ್ಲಪ್ಪ, ನಿಂಗೆ ಟೈಮ್ ಕೊಟ್ಟು ಸಾಕಾಗಿದೆ. ಇನ್ನು 2-3 ದಿನದಲ್ಲಿ ದುಡ್ಡು ಬೇಕೇ ಬೇಕು. ಸರಿ ಆಯ್ತು ಬಿಡಪ್ಪ, ಅಡ್ಜಸ್ಟ್ ಮಾಡ್ತೀನಿ. ಈ ಸರಿ ಮಾತ್ರ ಮಿಸ್ ಆಗ್ಬಾರ್ದು ನೋಡು. ನನ್ನ ಮಕ್ಕಳು ಮೂಡೆಲ್ಲ ಹಾಳು ಮಾಡಿ. ಹಲೋ, ಹೇಳಿ ಸೂರಿ, ಏನು ಸಮಾಚಾರ? ಏನ್ ಜಗ, ಬಿಸಿ ಇದೆಯಾ? ಇಲ್ಲ ಪರವಾಗಿಲ್ಲ, ಏನು ಹೇಳು. ಏನಿಲ್ಲಮ್ಮ, ಒಂದ್ ಹೆಲ್ಪ್ ಆಗ್ಬೇಕಾಯ್ತು. ಒಂದ್ 10,000 ದುಡ್ಡು ಬೇಕಾಯ್ತು ಕಣ. ನೆಕ್ಸ್ಟ್ ಮಂತ್ ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ತೀನಿ. ಸೂರಿ, ನನ್ನ ಹತ್ರ ಎಲ್ಲಿ ಬರುತ್ತೋ ದುಡ್ಡು? ಆದ್ರೆ ದುಡ್ಡು ಮಾಡಕ್ ಒಂದ್ ದಾರಿ ಐತೆ, ಬೇಕಂದ್ರೆ ಹೇಳ್ತೀನಿ ನೋಡಪ್ಪ, ಮಾಡ್ತೀಯಾ? ಹೇಳ್ ಗುರು, ಅದೇನಿದ್ರು ಮಾಡ್ತೀನಿ. ನೋಡ್ ಸೂರಿ, ನೋಟ್ ಬ್ಯಾನ್ ಎಫೆಕ್ಟ್ ಇಂದ ಎಲ್ಲಾ ಕಡೆ ಬ್ಲಾಕ್ ಅಂಡ್ ವೈಟ್ ಕಮಿಷನ್ ಬಿಸ್ನೆಸ್ ನಡೀತೈತೆ. ಹಾ, ನಂಗೆ ಗೊತ್ತಿರೋರ ಹತ್ರ 1 ಕೋಟಿ ವೈಟ್ ಐತೆ. ನೀನು 35% ಹಂಗೆ ಯಾರಾದ್ರೂ ಬ್ಲಾಕ್ ಇರೋರ್ನ ಇಟ್ಕೊಂಬಂದ್ರೆ ನಾನಿಲ್ಲಿ 25%ಗೆ ಬಿಸ್ನೆಸ್ ಕುದುರಿಸ್ತೀನಿ. ಹಾ, ಉಳಿದಿರೋ 10% ಅಲ್ಲಿ ನಾನೈದು ನೀನೈದು ಹಂಚ್ಕೋಬಹುದು. ಮಿನಿಮಮ್ ಅಂದ್ರೂ 5-5 ಲಕ್ಷ ಸಿಗುತ್ತೆ ಒಬ್ಬೊಬ್ಬರಿಗೆ. ಮಾಡ್ತೀಯಾ? ಅಲ್ಲ, ನೀನ್ ಹೇಳಿದ್ದೆಲ್ಲ ಸರಿ, ಆದ್ರೆ ಇದೆಲ್ಲ ರಿಸ್ಕ್ ಅನ್ಸಲ್ವಾ? ರಿಸ್ಕ್ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡಮ್ಮ. ಮೊದ್ಲು ಪಾರ್ಟಿ ನೋಡ್ಕೋ, ಮುಂದ್ಲು ನಾನ್ ನೋಡ್ಕೊಂತೀನಿ. ಸರಿ ನಮ್ಮ, ಆಯ್ತು, ಹುಡುಕ್ತೀನಿ. ಓಕೆ, ಬಾಯ್. 5 ಲಕ್ಷ. ಹಲೋ, ಹೇಳಣ್ಣ. ಎಲ್ಲಿದೆಯಾ? ಒಬ್ನೇ ಇದೆಯಾ, ಯಾರಾದ್ರೂ ಇದ್ದಾರ? ಇಲ್ಲಣ್ಣ, ಯಾರಿಲ್ಲ, ಒಬ್ಬನೇ ಇದ್ದೀನಿ. ಯಾಕೆ ಹೇಳಿ? ಏನಿಲ್ಲ, ನನಗೆ ಗೊತ್ತಿರೋರ ಹತ್ರ 1 ಕೋಟಿ ವೈಟ್ ಇದೆ. ಯಾರಾದ್ರೂ ಬ್ಲಾಕ್ ಇರೋರು ಇದ್ರೆ ಹೇಳು, 35% ಮಾಡಿಸ್ಕೊಡ್ತೀನಿ. ಅಣ್ಣ, ನಮ್ಗೇನಿಲ್ಲೇನಣ್ಣ? ನಿನಗೂ 1% ಇರುತ್ತಪ್ಪ, ಯೋಚನೆ ಮಾಡಬೇಡ. ಫಸ್ಟ್ ಪಾರ್ಟಿ ನೋಡ್ಕೋ. ಸರಿ ಸರಿ ಅಣ್ಣ, ಹಂಗಾದ್ರೆ ಮಾಡೋಣ ಬಿಡಿ. ಸರಿ, ಬೇಗ ಹುಡುಕಿ ಇಮಿಡಿಯೇಟ್ ಫೋನ್ ಮಾಡು. ಸರಿ. ಹೇಳು. ಏನು ನಿನ್ನೆ ಫೋನ್ ಮಾಡ್ತೀನಂದ, ನೀನು ಫೋನ್ ಮಾಡಿಲ್ಲ? ಇಲ್ಲ, ಸ್ವಲ್ಪ ಕೆಲಸ ಇತ್ತು, ಮಾಡೋಕ್ಕಾಗಲಿಲ್ಲ. ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ನನ್ಗೆ ಹೇಳ್ದೆ ಇರೋಂಥ ಬ್ಯುಸಿನ ನೀನು? ನಾನು ಮಾತಾಡ್ಬೇಕಷ್ಟೇ ಈಗ. ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ, 1 ನಿಮಿಷ ಮಾಡ್ತೀನಿ. ನನಗಿಂತ ಇಂಪಾರ್ಟೆಂಟಾ? ನಿನಗೆ ಹೇಳಿದ್ರೆ ಅರ್ಥ ಆಗಲ್ಲ ಕಣೆ, ಇಡಾತ. ಶಿವು. ಹಲೋ ಅಣ್ಣ, ಒಬ್ರು ಪಾರ್ಟಿ ಇದ್ದಾರೆ. 35ಕ್ಕಾದ್ರೆ ಆಗಲ್ಲ ಅಂತಣ್ಣ. 30ಕ್ಕಾದ್ರೆ ರೆಡಿ ಇದ್ದಾರೆ. 30ಕ್ಕಾದ್ರೆ ನಮ್ಗೇನು ಉಳಿಯಲ್ಲ ಕಣೋ. 35ಕ್ಕೆ ಮಾತಾಡಿ ನೋಡು. ಇಲ್ಲಣ್ಣ, ಅವ್ರ ಹತ್ರ ಎಲ್ಲ ಮಾತಾಡ್ದೆ. 30ಕ್ಕಂತ ಫಿಕ್ಸ್ ಆಗಿದ್ದಾರೆ ಅವರು. ಮಾತಾಡಿ ನೋಡ್ತೀನಿ ಇರಪ್ಪ. 30 ಅಂದ್ರೆ ವರ್ಕೌಟ್ ಆಗಲ್ಲ ಕಣ. 35 ಅಂತ ಹುಡ್ಕೋ. ಅವನಲ್ಲ ಅಂದ್ರೆ ಇನ್ನೊಬ್ಬ. ಸರಿ ನಮ್ಮ, ಆಯಿತು, ಹುಡುಕ್ಬಿಟ್ಟು ಫೋನ್ ಮಾಡ್ತೀನಿ. ಹಲೋ. ಆಗಲ್ಲ ಬಿಡಮ್ಮ, 35 ಫಿಕ್ಸು. ಹೂನಪ್ಪ, 100 ಕರಿ ಕುರಿಗೆ 65 ಬಿಳಿ ಕುರಿ ಕೊಡ್ತೀವಿ, ಆಯ್ತಾ? ನಿಮ್ ಕುರಿ ನಿಮ್ ತಗ ಇಟ್ಕವ್ರು, ಆಗಲ್ಲ. ಹಲೋ. 15% ಆಯ್ತಾ? ಏನ 15%? ಯಾಕೆಣ್ಣ, ನಾನು ಬಂದ್ಬಿಡ್ತೀನಿ, ಬಕ್ಕಮ್ಮಂಗೆ ಬಿಡ್ತೀನಿ, ಮುಚ್ಕೊಂಡು ಇಡ ನಿನ್ನ. ಏನ್ ಸೂರಿ, ಬೆಳಗ್ಗೆಯಿಂದ ಯಾವ ಡೀಲ್ನು ಹೇಳಲೇ ಇಲ್ಲ. ಏನು ಹೇಳಪ್ಪ, ಒಬ್ಬ 30, 20, 15 ಅಂತ ಕೇಳ್ತಾರೆ ಕಣೋ. ಬೆಳಿಗ್ಗೆಯಿಂದ ಎಲ್ರಿಗೂ ಫೋನ್ ಮಾಡಿ 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 ಸಾಕಾಗೋಯ್ತೆ ಕಣೋ. ಇಷ್ಟಕ್ಕೆ ತಲೆ ಕೆಡ್ಸ್ಕೊಂಡ್ರೆ ಹೆಂಗೋ? ಇನ್ನು ಡಿಸೆಂಬರ್ 30 ಟೈಮ್ ಐತೆ ಬಿಡು.
ಇಲ್ಲಪ್ಪ ಸ್ವಾಮಿ, ಇದ್ರ ಸವಾಸನೇ ಬೇಡ. ಈ ಕಿತ್ತೋದ್ ದುಡ್ಡು ಸವಾಸ ಮಾಡಿ ಬೆಳಗ್ಗೆಯಿಂದ ಟಿಫನ್ ಇಲ್ಲ, ಊಟ ಇಲ್ಲ, ಖಾಲಿ ಟೆನ್ಷನ್ನು, ನೆಮ್ಮದಿ ಕಳ್ಕೊಂಡು ಸಾಕಾಗೋಯ್ತೆ ಕಣ. ನನಗಿದು ಆಗ್ಬರಲ್ಲ, ನನಗೆ ಬೇಡಪ್ಪ. ಸರಿಯಪ್ಪ, ಆಯ್ತು, ನಿನ್ನಿಷ್ಟ. ಆಯ್ತು. ದೂರದ ಬೆಟ್ಟ ನುಣಿಗೆ ಅನ್ನಂಗೆ ಯಾರ್ದೋ ದುಡ್ಡಿಗೆ ಆಸೆ ಪಟ್ಟು ನಮ್ಮ ಹುಡುಗಿನೇ ನೆಗ್ಲೆಕ್ಟ್ ಮಾಡ್ಬಿಟ್ಟು. ಹಲೋ ಹಲೋ, ಏನು ಬಂಗಾರು, ಏನು ಮಾಡ್ತಿದೀಯಾ? ನಿನ್ ಬಂಗಾರು ಈಗ ನೆನಪಾದ್ಲಾ? ಸಾರಿ ಕಣೆ, ಪ್ಲೀಸ್ ಅರ್ಥ ಮಾಡ್ಕಳೆ. ನಾನೇನೋ ಬೇರೆ ಕೆಲಸದಲ್ಲಿದ್ದೆ, ಈಗಲೇ ಖಾಲಿ ಟೆನ್ಷನಿಂದ ಸಾಕಾಗೋಯತ್ತೆ. ಸಾರಿ. ಬೇಕಾಗಿಲ್ಲ. ಪ್ಲೀಸ್ ಪ್ಲೀಸ್, ಸಾರಿ. ನೀನ್ ಸಾರಿನೂ ಬೇಡ, ನೀನು ಬೇಡ. ಸಾರಿ. ಐ ಹೇಟ್ ಯು. ಇವಳು ಕೂಡ ಹಿಂಗೆ ಮಾಡ್ತಾಳಪ್ಪ ಇಂಥ ಟೈಮಲ್ಲಿ. ನನ್ನ ಟೈಮೇ ಸರಿ ಇಲ್ಲ. ಹಲೋ ಅಲ್ವಾ ಗುರು, ಒಂದು ಆಫರ್ ಐತೆ. ಅಪ್ಪ ಸ್ವಾಮಿ, ಯಾವ ಆಫರ್ನು ಬೇಡಪ್ಪ, ನನಗಿದ್ರ ಸವಾಸನೆ ಸಾಕಾಗೋಯ್ತು. ನೀನು ಹೇಳಿದ ಸ್ಪಾಟ್ಗೆ, ನೀನು ಹೇಳಿದ ಪರ್ಸೆಂಟೇಜ್ಗೆ 1 ಕೋಟಿ ರೆಡಿ ಇದೆ ಬಾಸ್. ಪಕ್ಕಾ ಪಾರ್ಟಿ ಹಿಡ್ದಿದ್ದೀನಿ, ಪಕ್ಕನಾ? ಡೌಟೇ ಇಲ್ಲ. 2 ನಿಮಿಷ ಫೋನ್ ಮಾಡ್ತೀನಿ.